ಚಿಕ್ಕನಾಯಕನಹಳ್ಳಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೈಮರ ಕ್ರಾಸ್ ಬಳಿ ಅಲೆಮಾರಿ ಜನಾಂಗದ 16 ಗುಡಿಸಲು ಕುಟುಂಬಗಳು ವಾಸವಿದ್ದು ಅಕಸ್ಮಾತ್ ಬೆಂಕಿ ಬಿದ್ದು ಅವರು ಬಳಸುವ ದಿನನಿತ್ಯ ದಿನಸಿ ಪದಾರ್ಥಗಳು ವ್ಯಾಪಾರ ಮಾಡಲು ತಂದಿದ್ದ ಜೋಕಾಲಿ ಚೇರ್ ಪುಸ್ತಕಗಳು ಬಟ್ಟೆಗಳು ಓದಿಕೆ ಮಲಗಲು ಉಪಯೋಗಿಸುತ್ತಿದ್ದ ಹಾಸಿಗೆ ದಿಂಬು ಪಾತ್ರೆಗಳು ವಾಸಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಶಾಲೆಗೆ ಹೋಗುತ್ತಿದ್ದ ವಿದ್ಯಾರ್ಥಿಗಳ ಪುಸ್ತಕ ಬ್ಯಾಗ್ ಲೇಖನಿಗಳು ಸಂಪೂರ್ಣ ಭಸ್ಮವಾಗಿದ್ದು ಸ್ಥಳಕ್ಕೆ ಆಗಮಿಸಿ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳು ಇವರ ಸಹಾಯಕ್ಕೆ ಬಾರದೆ ಮಾನವೀಯತೆಯನ್ನು ಕಳೆದುಕೊಂಡು ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ನೊಂದ ಕುಟುಂಬಗಳಿಗೆ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕೆಂದು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷೆ ಮತ್ತು ಕರ್ನಾಟಕ ಕುಳ ಮಹಾಸಂಘದ ರಾಜ್ಯ ಉಪಾಧ್ಯಕ್ಷೆ ಭೀಮಪುತ್ರಿ ನಾಗಮ್ಮ ಆಗ್ರಹಿಸಿದರು. ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷೆ ಭೀಮಪುತ್ರಿ ನಾಗಮ್ಮ ಮಾತಾಡ್ತಿರೋದು ಹಾಗೂ ಅಖಿಲ ಕರ್ನಾಟಕ ಕುಳ ಮಹಾಸಂಘದ ರಾಜ್ಯ ಉಪಾಧ್ಯಕ್ಷೆ. ವಿಷಯ ಏನಪ್ಪ ಅಂದರೆ 14ನೇ ತಾರೀಕು ಇದೇ ತಿಂಗಳು 14ನೇ ತಾರೀಕು ಚಿಕ್ಕನಾಯಕನಹಳ್ಳಿ ತುಮಕೂರು ಜಿಲ್ಲೆಯಲ್ಲಿ ಒಂದು 16 ಅಲೆಮಾರಿ ಕುಟುಂಬದ ಗುಡಿಸಲಲ್ಲಿ ವಾಸ ಮಾಡ್ತಿದ್ದ ಅಲೆಮಾರಿ ಕುಟುಂಬಗಳಿಗೆ ಬೆಂಕಿ ಬಿದ್ದಿದೆ. ಗುಡಿಸಲಿಗೆ ಕಂಪ್ಲೀಟಾಗಿ ಅವ್ರದ್ದು ಎಲ್ಲ ದಿನನಿತ್ಯದ ವಸ್ತು ಆಗ್ಬೋದು, ರೇಷನ್ ಆಗ್ಬೋದು, ಅವ್ರ ಪಾತ್ರೆ ಬಟ್ಟೆ ಮತ್ತು ಎಜುಕೇಷನ್ ಮಾಡ್ತಾ ಇದ್ದ ಮಕ್ಕಳದ ಪುಸ್ತಕಗಳು ಪೆನ್ನು ಕಂಪ್ಲೀಟಾಗಿ ಎಲ್ಲ ಒಂದು ಇಲ್ಲದೇ ಎಲ್ಲ ಸುಟ್ಟು ಬೂದಿಯಾಗಿದೆ. ಇವತ್ತು 8 ದಿವಸ ಆಗಿದೆ. ತಹಸೀಲ್ದಾರರು ಅಲ್ಲಿಗೆ ಸ್ಥಳಕ್ಕೆ ಹೋಗಿದ್ದಾರೆ, ಭೇಟಿ ನೀಡಿ ಅವರು ಮಳೆಯಲ್ಲಿ ಏನಾದರೂ ಹಾನಿಯಾಗಿದ್ದರೆ ಅಲ್ಲಿಗೆ ನಾವು ಗಂಜಿ ಕೇಂದ್ರನೋ ಇಲ್ಲ ಸ್ಥಳಾಂತರನೋ ಮಾಡ್ಬೋದಾಗಿತ್ತು ಅಂತೇಳಿ ಅವರು ಕೈ ತೊಳ್ಕೊಂಡಿದ್ದಾರೆ. ರಾಜಕಾರಣಿಯರು MLA ಅವರು ಸ್ಥಳೀಯ MLA ಅವರು ಹೋಗಿದ್ದಾರೆ. ಒಂದು 5,000 ಸಾವಿರ ರೂಪಾಯಿ ಏನೋ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ನಾನು ಅದನ್ನು ನೇಸರ ಚಾನಲ್ ಅವರು, ನೇಸರ TV ಚಾನಲ್ ಅವರು ಹಾಗೂ BKP ಚಾನಲ್ ಅವರು 2 ಚಾನಲಲ್ಲಿ ಈ ವಿಚಾರವಾಗಿ ನಾನು ವಿಡಿಯೋ ನೋಡಿದಾಗ ನಮಗೆ ಮನಸ್ಸಿಗೆ ತುಂಬ ಬೇಸರ ಆಯಿತು, ಹಾಗೂ ನೋವಾಯಿತು. ಏನಪ್ಪ ಇದು ವಿಚಾರ ಅಂತ ಹೇಳಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಲ್ ಮಾಡಿದಾಗ ಸಂಬಂಧಪಟ್ಟ ರಿಪೋರ್ಟರ್ಗೆ ಇವ್ರಿಗೆ ಚಾನಲ್ ಅವ್ರಿಗೆ ಕಾಲ್ ಮಾಡಿದಾಗ ಈ ಥರ ಇದೆ ಮೇಡಮ್, ಹೀಗಿದೆ ಅಂತ ಹೇಳಿದ್ರು. ನಾನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಸೀಲ್ದಾರ್ ನಂಬರ್ ತಗೊಂಡು ತಹಸೀಲ್ದಾರ್ಗೆ ಫೋನ್ ಮಾಡಿದೆ. ಇಲ್ಲ ಮೇಡಮ್, ಇದು ನಮಗೆ ಬರಲ್ಲ, ಇದು ನಮಗೆ ಇದರಲ್ಲಿ ಯಾವುದೇ ಒಂದು ಪ್ರಾವಿಷನ್ ಇಲ್ಲ, ಯಾವುದೇ ಒಂದು ಹಣಕಾಸಾಗಲಿ ಇವ್ರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಕೊಡಲಿಕ್ಕಾಗಲಿ ನಮ್ಮಲ್ಲಿ ಯಾವುದೇ ಒಂದು ಪ್ರಾವಿಷನ್ ಇಲ್ಲ ಅಂದರು. ಸರಿ ಅಂತ ಒಂದು ಮೂಲಭೂತ ಸೌಕರ್ಯದ್ದಾಗ್ಬೋದು, ದಿನನಿತ್ಯದ ವಸ್ತುದು ಯಾವುದಕ್ಕೂ ಇದಕ್ಕೆ ನಮ್ಮಲ್ಲಿ ಯಾವುದೇ ಒಂದು ಸೌಲಭ್ಯದ ಹಣ ಆಗಲಿ ಯಾವುದೇ ಒಂದು ಇಲ್ಲ, ನಮಗೆ ಯಾವುದೇ ಒಂದು ಕೊಡಲಿಕ್ಕೆ ನಮಗೆ ಅವಕಾಶ ಇಲ್ಲ ಅಂತ ಹೇಳಿ ಅವರು ಹೇಳಿದ್ರು. ಅದಾದಮೇಲೆ ನಾನು ಸಮಾಜ ಕಲ್ಯಾಣ ಇಲಾಖೆ JD ಅವ್ರಿಗೆ, ತುಮಕೂರು ಜಿಲ್ಲೆ JD ಅವ್ರಿಗೆ ಕಾಲ್ ಮಾಡಿದಾಗ ಅವರು ಇಲ್ಲ, ನಮಗೆ ಕೊಡಲಿಕ್ಕೆ ಬರಲ್ಲ, ನಮ್ಮಲ್ಲಿ ಯಾವುದು ಆ ಥರದ್ದು ಯಾವುದೂ ಇಲ್ಲ, ನಮಗೆ ದೌರ್ಜನ್ಯ ಆಗಿದ್ರೆ ಯಾರಾದರೂ ಹೊಡೆದಿದ್ರೆ ಯಾರಾದರೂ ಹೊಡೆದು ಅವ್ರಿಗೇನಾದರೂ ತೊಂದರೆ ಆಗಿದ್ರೆ ಮಾತ್ರ ನಮಗೆ ಕೊಡಲಿಕ್ಕೆ ಸಾಧ್ಯ, ಮತ್ತು ಇದಕ್ಕೆ ಯಾವುದೇ ನಮ್ಮಲ್ಲಿ ಅವಕಾಶಗಳಿಲ್ಲ ಅಂತ ಹೇಳಿ ಅವರು ಒಂದು ಉಡಾಪೆಯಿಂದ ಈಗ ಇಬ್ಬರು ಈಗ ಹೇಳಿದಾಗ ಇವರು ತಹಸೀಲ್ದಾರ್ಗೆ ಫೋನ್ ಮಾಡಿದಾಗ ಅವರು ನಮ್ಮ ಹತ್ರ ಇಲ್ಲ, ನಮ್ಗೆ ಅವಕಾಶ ಇಲ್ಲ ಅಂದರು. ಅದಾದಮೇಲೆ ಇವ್ರಿಗೆ JD ಅವರು ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಆಫೀಸರು ಅದೇ ರೀತಿ ಹೇಳಿದ್ರು. ಆ ರೀತಿ ಹೇಳಿದಾಗ ಈಗ 8 ದಿವಸ ಆಗಿದೆ, ಈಗಾಗಲೇ ಏನು ಒಂದು ಸೌಲಭ್ಯ ಇಲ್ಲ. ದೇವಸ್ಥಾನದಲ್ಲಿ ವಾಸ ಮಾಡ್ತಿದ್ದಾರೆ, ಇಟ್ಟಿಗೆ ಗೂಡಲ್ಲಿ ವಾಸ ಮಾಡ್ತಿದ್ದಾರೆ. ಒಂದೇ ಒಂದು ಇವತ್ತು ದಿನನಿತ್ಯಕ್ಕೂ ಯಾವ ಅವಕಾಶನೂ ಇಲ್ಲದೇ ಬದುಕ್ತಾ ಇರೋರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಮತ್ತು ಈ ಸಂಬಂಧಪಟ್ಟವ್ರಿಗೆ ಆಗಲಿ ಕೂಡಲೇ ಅವ್ರಿಗೆಲ್ಲರಿಗೂ ಒಂದು ಮನವಿನ ಕೊಟ್ಟು ಅವ್ರಿಗೆ ಒಂದು ಇರೋಕ್ಕೆ ಒಂದು ಜಾಗ, ಮತ್ತು ಅವ್ರಿಗೆ ದಿನನಿತ್ಯದ ವಸ್ತುಗಳು, ಊಟಕ್ಕೆ ಪಾತ್ರೆಗಳಾಗಲಿ, ದಿನನಿತ್ಯದ ಈ ಒಂದು ಇದಾಗಲಿ ಊಟದ ವ್ಯವಸ್ಥೆಗಳು ಏನು ಬೇಕೋ ಆ ಸೌಲಭ್ಯದ ಎಲ್ಲ ವಸ್ತುಗಳಾಗಲಿ ಕೊಡಿಸೋದಕ್ಕೆ ಅವಕಾಶ ಏನಾದರೂ ಮಾಡಬೇಕಾಗಿತ್ತು. ಈ MLAಗಳು ಬಂದರು, ಒಂದು 5,000 ರೂಪಾಯಿ ಕೊಟ್ಟು ಹೋಗಿರ್ತಾರೆ, ಒಂದು 5,000 ರೂಪಾಯಿ ಕೊಟ್ಟವ್ರೆ ಅಂತ ಯಾರೋ ಹೇಳಿದ್ರು, ಅದು ರಾಜಕಾರಣಿಗಳು. ಅದಾದಮೇಲೆ ಇವ್ರಿಗೆ ಶಾಶ್ವತ ಪರಿಹಾರ ಏನು ಮಾಡಬೇಕು ಅಂತ ಸ್ಪಂದಿಸಲಿಲ್ಲ. ಮತ್ತು ನಾನು ಇವ್ರಿಗೆ ಫೋನ್ ಮಾಡಿದ್ದೆ, ಈ ಒಂದು ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬ್ರಿಗೆ ರೆಸ್ಪಾನ್ಸಿಬಲ್ ಇಲ್ಲ. ಅದಾದಮೇಲೆ ADC ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರದ್ದು ಇನ್ನೂ ಫೋನ್ ರಿಂಗ್ ಆಯಿತು, ಅವರು ರಿಸೀವ್ ಮಾಡಲಿಲ್ಲ. ಈಗ ನಾನು ಕೇಳೋದಿಷ್ಟೇ, ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು, ಸಂಬಂಧಪಟ್ಟ ರಾಜಕಾರಣಿಗಳಾಗ್ಬೋದು, ಯಾವುದೇ ಸಂಬಂಧಪಟ್ಟ ಅಲ್ಲಿ ಲೋಕಲ್ ಅವರು ಯಾರ್ಯಾರು ಸಂಬಂಧಪಡುತ್ತೋ ಅವರೆಲ್ಲರೂ
ಇವ್ರಿಗೆ ಈಗ ಇಮಿಡಿಯೇಟ್ಲಿ ಕೂಡಲೇ ಯಾವ್ಯಾವ ವಸ್ತುಗಳು ಅವ್ರಿಗೆ ಅಗತ್ಯ ವಸ್ತುಗಳು, ದಿನನಿತ್ಯದ ವಸ್ತುಗಳು, ಊಟ ಬಟ್ಟೆಗೆ ಏನೇನು ಬೇಕೋ ಅದನ್ನೆಲ್ಲ ತಲುಪಿಸೋ ವ್ಯವಸ್ಥೆ ಮಾಡಬೇಕು. ಈಗೀಗ ಶಾಶ್ವತ ಪರಿಹಾರ ಸಿಗುವ ಒಳಗಡೆ ಅವ್ರಿಗೊಂದು ಟೆಂಟು, ಗುಡಿಸ್ಲು ವ್ಯವಸ್ಥೆ ಮಾಡಿಕೊಡ್ಬೇಕು ದಯವಿಟ್ಟು. ಮತ್ತು ಸಂಬಂಧಪಟ್ಟ ರಾಜಕಾರಣಿಗಳು ಇದನ್ನು ಕೂಡಲೇ ಕೈಗೆ ತಗೊಂಡು ಅವ್ರಿಗೆ ಒಂದೆಲ್ಲಾದರೂ ರೆವಿನ್ಯೂ ಇನ್ಸ್ಪೆಕ್ಟ್ರಲ್ಲೋ ಇಲ್ಲ PDOಗಳು, ತಹಸೀಲ್ದಾರ್ಗಳು, ಇದನ್ನು ರೆವಿನ್ಯೂ ಇನ್ಸ್ಪೆಕ್ಟ್ರು ಎಲ್ಲರೂ ಸೇರಿ ಅವ್ರಗಳಿಗೆ ಒಂದು ಶಾಶ್ವತ ನೆಲೆಗೆ ಒಂದು ಜಾಗನ ಗುರುತಿಸಿ ಇಮಿಡಿಯೇಟ್ಲಿ ಅವ್ರಗಳಿಗೆ ಮಾಡಿಕೊಡ್ಬೇಕು, ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು. ಮಾಡಿಕೊಡ್ಲಿಲ್ಲ ಅಂತಂದರೆ ಇದನ್ನು ಸೀರಿಯಸ್ ಆಗಿ ನಾವು ತಗೊಂಡು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದನೂ ಸೇರಿ ಸಂಬಂಧಪಟ್ಟ ರಾಜಕಾರಣಿಗಳ ಮನೆ ಮುಂದೆ, ಸಂಬಂಧಪಟ್ಟ ಅಧಿಕಾರಿಗಳ ಆಫೀಸ್ ಮುಂದೆ ನಾವೆಲ್ಲ ಸೇರಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿಯಿಂದ ನಾವು ದೊಡ್ಡದಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಸೆಕ್ರೆಟ್ರಿ ಸಾಹೇಬ್ರಿಗೆ, ಮನಿವಣ್ಣನ್ ಸಾರ್ಗೆ ಮತ್ತು ADC ಅವ್ರ ಹತ್ರನೂ ನಾನು ಮಾತಾಡಿ ಇದ್ರ ವಿಚಾರವಾಗಿ ನಾನು ಲೆಟರ್ ಎಲ್ಲ ಹಾಕ್ತೀನಿ, ಮನವಿ ಎಲ್ಲ ಕೊಡ್ತೀನಿ. ಅದಾದಮೇಲೂ ಏನಾದರೂ ಯಾವುದು ಸ್ಪಂದಿಸಲಿಲ್ಲ, ಅವ್ರಿಗೆ ಯಾವುದೇ ಒಂದು ಸೌಲಭ್ಯಗಳು ಸಿಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಇದನ್ನು ನಮಸ್ಕಾರ, ನನ್ನ ಹೆಸರು ವಿಮಪತ್ರಿ ನಾಗಮ್ಮ ಅಂತ. ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ ಮತ್ತು ಅಖಿಲ ಕರ್ನಾಟಕ ಕುರುಬ ಮಹಾಸಂಘದ ರಾಜ್ಯ ಉಪಾಧ್ಯಕ್ಷೆ. ಈ ವಿಷಯ ಏನಪ್ಪ ಅಂತಂದರೆ, ಈಗ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇದು ಕೈಮರ ಕ್ರಾಸಲ್ಲಿ ಒಂದು 16 ಕುಟುಂಬ ಸುಮಾರು 9 ವರ್ಷದಿಂದ ವಾಸವಾಗಿರೋ ಜಾಗದಲ್ಲಿ ಈಗ ಯಾವುದೋ ಒಂದು ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ. ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಕಂಪ್ಲೀಟ್ ಆಗಿ ಒಂದೇ ಒಂದು ಅವ್ರಿಗೆ ಆಕಾಶನೇ ಒದಕೆ, ಭೂಮಿ ತಾಯಿನೇ ಹಾಸಿಗೆ ಆಗಿದೆ. ಇವ್ರಿಗೆ ಒಂದು ದಿನನಿತ್ಯದ ವಸ್ತು, ಊಟದ ವ್ಯವಸ್ಥೆ ಆಗಲಿ, ಒಂದು ದಿನಸಿ ಸಾಮಗ್ರಿ ಆಗಲಿ, ಪಾತ್ರೆ ಆಗಲಿ, ಬಟ್ಟೆ ಆಗಲಿ, ಮತ್ತು ಕಾಲೇಜ್ ಓದ್ತಾ ಇರುವಂಥ ಮಕ್ಕಳುಗಳಿಗೆ ಅವ್ರದ್ದು ಸ್ಕೂಲ್ ಪೆನ್ನು, ಪುಸ್ತಕ, ಅವ್ರ ಸೈಕಲ್ಲು, ಯಾವ ವ್ಯವಸ್ಥೆ ಏನೂ ಇಲ್ದಂಗೆ ಕಂಪ್ಲೀಟ್ ಆಗಿ ನಾಶ ಆಗೋಗಿದೆ. ಆದರೆ ತಹಸೀಲ್ದಾರರು, ಜಿಲ್ಲಾ ಪೊಲೀಸ್ ಅವ್ರು ಬಂದಿದ್ದಾರೆ. ಅವರು ಒಂದು ಕಂಪ್ಲೇಂಟ್ ಬರ್ಕೊಂಡು ಹೋಗಿದ್ದೀವಿ ಅಂತ ಹೇಳಿದ್ರು. ತಹಸೀಲ್ದಾರ್ ಏನೋ ಬಂದ್ರಂತೆ, ಬಂದ್ಬಿಟ್ಟು ಮಳೆ ಬಂದಿದ್ದಿದ್ರೆ